ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಕಳೆದ ಕ್ಲಾಸಲ್ಲಿ ನಾವು ಕ್ರೈಸ್ತರು ಯಾರು ಎಂಬುದನ್ನು ನಾವು ಧ್ಯಾನಿಸಿದೋ. ಕ್ರೈಸ್ತರು ಯಾರು ಎಂಬುದನ್ನು ನಾವು ಧ್ಯಾನಿಸುವಾಗ ಮೊದಲನೆಯ ಪಾಯಿಂಟ್ ಆಗಿ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ಯಾರು ದೀಕ್ಷಾಸ್ಥಾನವನ್ನು ಪಡ್ಕೊಳ್ತಾರೋ, ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ಯಾರು ದೀಕ್ಷಾಸ್ಥಾನವನ್ನು ಪಡ್ಕೊಳ್ತಾರೋ ಅವರು ಕ್ರೈಸ್ತರು. ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ದೀಕ್ಷಾಸ್ಥಾನ ಪಡೆಯದ ಹೊರತು ಯಾರು ದೇವರ ರಾಜ್ಯ ಸೇರುವುದಿಲ್ಲ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ನುಡಿದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ವಾಕ್ಯ ತಿಳಿಸಿರುವಂತೆ ಯಾರ್ಯಾರು ಪ್ರಭುವಿನಲ್ಲಿ ವಿಶ್ವಾಸ ಇಡ್ತಾರೋ ಅವರು ಕ್ರೈಸ್ತರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ಎರಡನೆಯದಾಗಿ ನಾವು ನೋಡೋಣ. ಈಗ ನಾವು ನೋಡಬೇಕಾದ್ರೆ ಮತ್ತಾಯನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 14. ಮತ್ತಾಯನು ಬರೆದ ಶುಭ ಸಂದೇಶ. ಜಗತ್ತಿಗೆ ನೀವೇ ಜ್ಯೋತಿ, ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಜಗತ್ತಿಗೆ ನೀವೇ ಜ್ಯೋತಿ, ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಜಗತ್ತಿಗೆ ನೀವೇ ಜ್ಯೋತಿ, ಜಗತ್ತಿಗೆ ನೀವೇ ಜ್ಯೋತಿ. ಹಾಗಾಗಿ ಯಾವ ವ್ಯಕ್ತಿ, ಎಲ್ಲ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಯಾವ ವ್ಯಕ್ತಿ ಲೋಕಕ್ಕೆ ಬೆಳಕಾಗಿರ್ತಾರೋ ಹಾಗೂ ತಾನು ಲೋಕಕ್ಕೆ ಬೆಳಕಾಗಿ ಇತರರನ್ನು ಕೂಡ ಬೆಳಕಿನಲ್ಲಿ ನಡೆಸುವವರು ಕ್ರೈಸ್ತರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ತಾನು ಬೆಳಕಲ್ಲಿದ್ದು ಇತರರನ್ನು ಕೂಡ, ಇತರರನ್ನು ಅಂತ ಹೇಳಿದ್ರೆ ಕುಟುಂಬದವರು, ಬಂಧು ಬಳಗದವರು, ನೆರೆಹೊರೆಯವರು, ಅಂದರೆ ಈ ಲೋಕದ ವ್ಯಕ್ತಿಗಳು, ಪ್ರಭುವನ್ನು ಅರಿಯದೆ ಕತ್ತಲೆಯಲ್ಲಿರುವಂತಹ ಯಾವ ವ್ಯಕ್ತಿಗಳು ಕತ್ತಲೆಯಲ್ಲಿದ್ದಾರೋ ಅವರೆಲ್ಲರನ್ನ ಬೆಳಕಿನಲ್ಲಿ ನಡೆಸುವವರು ಕ್ರೈಸ್ತರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ, ಯಾರಾದ್ರೂ ಒಬ್ರು ಹೇಳಿ ನೋಡೋಣ. ಏನ್ ತಿಳ್ಕೊಂಡ್ರಿ ಅಂತ. ಯಾರ್ಯಾರು ಈ ಲೋಕದ ವ್ಯಕ್ತಿಯಾಗಿ ಮತ್ತು ಬೆಳಕಾಗಿ ಇತರರನ್ನು ಕತ್ತಲೆಯಿಂದ ಬೆಳಕಿಗೆ ತರುವವರೇ ಕ್ರೈಸ್ತರು. ಅಂದ್ರೆ ಲೋಕದ ವ್ಯಕ್ತಿಯಾಗಿನ, ಈ ಲೋಕದಲ್ಲಿ ಕೇಳಿಸ್ಕೊಳ್ಳೋಣ, ಲೋಕದಲ್ಲಿರುವ ವ್ಯಕ್ತಿ ಲೋಕಕ್ಕೆ ಬೆಳಕಾಗಿ, ಲೋಕದ ವ್ಯಕ್ತಿಯಾಗಿ ಅಲ್ಲ, ಲೋಕಕ್ಕೆ ಬೆಳಕಾಗಿ. ನಾವು ಲೋಕದಲ್ಲಿದ್ರೂ ಕೂಡ ನಾವು ಲೋಕಕ್ಕೆ ಬೆಳಕಾಗಿ, ಅಂದರೆ ಬೆಳಕಿನಿಂದ ತುಂಬಲ್ಪಟ್ಟು ಲೋಕಕ್ಕೆ ಬೆಳಕಾಗಿ ಇತರರನ್ನು ಬೆಳಕಿನಲ್ಲಿ ನಡೆಸುವವರು. ಇನ್ನೊಂದು ವಾಕ್ಯ ಓದೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 15ನೇ ವಾಕ್ಯ. ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 15. ನಿರ್ದೋಷಿಗಳು, ನಿಷ್ಕಳಂಕರು ಆಗಿರಿ. ವಕ್ರ ಬುದ್ಧಿಯ ದುಷ್ಟ ಜನರ ನಡುವೆ ದೇವರ ಪರಿಶುದ್ಧ ಮಕ್ಕಳಂತೆ ಬಾಳಿರಿ. ಜೀವದಾಯಕ ಸಂದೇಶವನ್ನು ಎತ್ತಿ ಹಿಡಿಯಿರಿ. ಆಗ ನಕ್ಷತ್ರಗಳು ಆಕಾಶವನ್ನು ಬೆಳಗಿಸುವಂತೆ ಪ್ರಪಂಚದಲ್ಲಿ ನೀವು ಕಂಗೊಳಿಸುವಿರಿ. ಪ್ರೈಸ್ ದಿ ಲಾರ್ಡ್. ನೋಡಿ, ನೀವು ಲೋಕದಲ್ಲಿ ಇದ್ರೂ ಕೂಡ ಲೋಕದಲ್ಲಿ ಜೀವನ ಮಾಡ್ತಾ ಇದ್ರೂ ಕೂಡ ವಕ್ರ ಬುದ್ಧಿಯ ಜನರ, ದುಷ್ಟ ಜನರ ನಡುವೆ ಇದ್ರೂ ಕೂಡ
ನಿರ್ದೋಷಿಗಳ ಮಧ್ಯದಲ್ಲಿದ್ದರೂ ಕೂಡ ಪಾಪದ ಮಲಿನತೆಯಿಂದ ತುಂಬಿರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ಇದ್ರೂ ಕೂಡ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಪರಿಶುದ್ಧ ದೇವರ ಪರಿಶುದ್ಧ ಮಕ್ಕಳಂತೆ ಬಾಳಿರಿ. ಪ್ರೈಸ್ ದಿ ಲಾರ್ಡ್. ಯಾರು ನಮ್ಮನ್ನ ಆಯ್ತಾಯ್ತು ನೀವು ಪರಿಶುದ್ಧವಾಗಿ ಜೀವಿಸ್ರಿ ಅಂತ ಯಾರು ಈ ಲೋಕ ನಮಗೆ ಬಿಟ್ಕೊಡಲ್ಲ. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನೀವು ಲೋಕಕ್ಕೆ ಬೆಳಕು. ಹಾಗಾಗಿ ಸಾಧಾರಣವಾಗಿ ಬಿಟ್ಕೊಡೋದಿಲ್ಲ. ನೀವು ಲೋಕಕ್ಕೆ ಬೆಳಕು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ, ಸೊ ನೀವು ಲೋಕದಲ್ಲಿ ಓಕೆ ನೀವೇನು ಅನ್ಕೊಳ್ತೀರೋ ಅದನ್ನೇ ಮಾಡ್ತಾ ಹೋಗಿ ಅಂತ ಎಲ್ಲೂ ಸೈತಾನ ಬಿಟ್ಕೊಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಫಿಲಿಪ್ಪಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡ್ತೀವಿ, ನಿರ್ದೋಷಿಗಳು ನಿಷ್ಕಳಂಕರು ಆಗಿರಿ. ಪ್ರೈಸ್ ದಿ ಲಾರ್ಡ್. ನಿರ್ದೋಷಿಗಳು ಇದ್ದಾರೆ, ನಿಷ್ಕಳಂಕರು ಇದ್ದಾರೆ. ಇವರೆಲ್ಲರ ಮಧ್ಯದಲ್ಲಿ ವಕ್ರ ಬುದ್ಧಿ ಉಳ್ಳವರು, ದುಷ್ಟ ಜನರು, ಇವರೆಲ್ಲರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಬಟ್ ಆದರೆ ದೇವರ ಪರಿಶುದ್ಧ ಮಕ್ಕಳಂತೆ ಬಾಳಿರಿ. ಪ್ರೈಸ್ ದಿ ಲಾರ್ಡ್. ಆಗ ಮಾತ್ರ ನಾವು ಲೋಕಕ್ಕೆ ಬೆಳಕಾಗ್ಲಿಕ್ಕೆ ಸಾಧ್ಯ. ಬರೀ ಬಾಯಿ ಮಾತಲ್ಲಿ ನಾವೇನಾದ್ರೂ ನಾನು ಲೋಕಕ್ಕೆ ಬೆಳಕು, ನಾನು ಯೇಸು ಸ್ವಾಮಿಯ ಮಗ, ನಾನು ಯೇಸು ಸ್ವಾಮಿಯ ಮಗಳು, ಐ ಲವ್ ಜೀಸಸ್ ಅನ್ಕೊಂಡು ಕೂತಿದ್ರೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಬರೀ ಬಾಯಿ ಮಾತಿನಿಂದ ಏನು ಸಾಧ್ಯವಿಲ್ಲ. ಹಾಗಾಗಿ ನಾವೆಲ್ಲರೂ ಅದನ್ನ ಕಾರ್ಯರೂಪದಲ್ಲಿ ನಾವು ಮಾಡಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 14ನೇ ವಾಕ್ಯ ನುಡಿಯುವಂತೆ ನಾವೆಲ್ಲರೂ ಮೊದಲು ಬೆಳಕಾಗಿ ಮಾರ್ಪಡಬೇಕು. ಬೆಳಕಾಗಿ ಮಾರ್ಪಟ್ಟು ಇತರರನ್ನು ಕೂಡ ನಾವು ಬೆಳಕಿನಲ್ಲಿ ನಡೆಸಬೇಕು. ಕತ್ಲೆ ಎಲ್ಲೆಲ್ಲಿದೆಯೋ, ಕಳೆದ ಕ್ಲಾಸಲ್ಲಿ ಸುಮಾರು ದಿನಗಳ ಹಿಂದೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಕತ್ಲೆ ಎಲ್ಲಿರುತ್ತೋ ಅಲ್ಲಿ ನೀವು ಬೆಳಕಾಗಿ ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜನಾ? ಎಲ್ಲಿ ಕತ್ತಲೆ ಇರುತ್ತೋ ಅಲ್ಲಿ ನೀವು ಬೆಳಕಾಗಿ ಹೋಗಿ ಆ ಕತ್ತಲೆಯನ್ನು ಓಡಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಬೆಳಕಿರುವ ಕಡೆ ಹೋಗಿ ಕತ್ತಲು ಮಾಡಬಾರದು. ಬೆಳಕಿರುವ ಕಡೆ ಹೋಗಿ ನೀವು ಕತ್ತಲು ಮಾಡಬಾರದು. ಯಾಕೆ ಅಂತ ಹೇಳಿದ್ರೆ ಕತ್ತಲು ಮಾಡ್ಲಿಕ್ಕೆ ಅಂತ ಕೆಲವು ಜನ ಇದ್ದಾರೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಬೆಳಕನ್ನ ಕತ್ತಲಾಗಿಸೋರು ಯಾರು? ಸೈತಾನ ಹಾಗೂ ಆತನ ಸಂಗಡಿಗರು. ಪ್ರೈಸ್ ದಿ ಲಾರ್ಡ್. ಆತನ ಶಿಷ್ಯರು ಅಲ್ವಾ? ಆತನ ದೂತರು. ಕತ್ತಲೆ ಇರುವ ಕಡೆ ಬೆಳಕಾಗಿ ಬೆಳಕನ್ನ ಚೆಲ್ಲುವವರು ಪವಿತ್ರಾತ್ಮ ಹಾಗೂ ಅವರ ಶಿಷ್ಯರು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಕೀರ್ತನೆಗಳ ಗ್ರಂಥ 27ನೇ ಅಧ್ಯಾಯ ವಾಕ್ಯ 1, ಕೀರ್ತನೆಗಳ ಗ್ರಂಥ 27ನೇ ಅಧ್ಯಾಯ ವಾಕ್ಯ 1, ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಅರ್ಥ ಆಗ್ತಾ ಇದೆಯಾ? ಮೊದಲನೇ ವಾಕ್ಯ ಅರ್ಥ ಆಯ್ತಾ? ನನಗೆ ರಕ್ಷೆ ಪ್ರಭುವೆ, ನಾನಾರಿಗೂ ಅಳುಕೆನು, ನನ್ನ ಬಾಳಿಗಾದಾರ ಪ್ರಭುವೆ, ನಾನಾರಿಗೂ ಅಂಜೆನು. ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಇಲ್ಲಿ ದಾವೀದ ಅರಸ ಬರೀತಾರೆ, ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯಾವ ವ್ಯಕ್ತಿಯನ್ನು ಅವರೇನ್ ಮಾಡಲಿಲ್ಲ, ಬಳಸಲಿಲ್ಲ. ಅವರಿಗೆ ತಂದೆ ತಾಯಿಗಳಿದ್ರು, ಸ್ನೇಹಿತರಿದ್ರು, ಬಂಧು ಬಳಗದವರಿದ್ರು, ಎಲ್ಲರೂ ಇದ್ರು. ಆದರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಬೆಳಕು, ನನಗೆ ರಕ್ಷೆ ಪ್ರಭುವೆ. ಪ್ರೈಸ್ ದಿ ಲಾರ್ಡ್. ಯಾಕೆಂತಂದ್ರೆ ಪ್ರಭು ನಮಗೆ ಬೆಳಕಾಗಿದ್ರೆ ಮಾತ್ರ ನಾವು ಈ ಲೋಕದಲ್ಲಿ ಬೆಳಕಾಗಿರ್ಲಿಕ್ಕೆ ಸಾಧ್ಯ. ಪ್ರಭು ಈ ಲೋಕದಲ್ಲಿ ಬೆಳಕಾಗಿದ್ರೆ ಮಾತ್ರ ನಾವು ಬೆಳಕಾಗಿರ್ಲಿಕ್ಕೆ ಸಾಧ್ಯ. ನೋಡಿ, ಪ್ರಭು ಬೆಳಕಾಗಿದ್ರೆ ನ್ಯಾಯ ತೀರ್ಪಿನ ದಿನ ನಾವು ಗೆಲ್ತೀವಿ. ನ್ಯಾಯ ತೀರ್ಪನ್ನ ಗೆದ್ದು ಆತ್ಮವನ್ನ ರಕ್ಷಣೆ ಮಾಡ್ಕೊಳ್ತೀವಿ. ದೇವರು ನಮ್ಮನ್ನು ಆರಿಸಿಟ್ಟಿರೋದು ಅದಕ್ಕೋಸ್ಕರನೇ. ನಿನ್ನ ಆತ್ಮವನ್ನು ರಕ್ಷಿಸಿಕೋ, ಪರರ ಆತ್ಮಗಳನ್ನು, ಮೊದಲು ನಿನ್ನ ಕುಟುಂಬದ ಆತ್ಮವನ್ನು ರಕ್ಷಿಸು, ನಂತರ ಈ ಲೋಕದ ಆತ್ಮವನ್ನ ಏನ್ ಮಾಡು, ರಕ್ಷಿಸು. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರನೇ ದೇವರು ನಮ್ಮನ್ನ ಇಟ್ಟಿರೋದು ಕ್ರೈಸ್ತರನ್ನಾಗಿ. ವಾಕ್ಯ ಹೇಳುತ್ತೆ ಅಲ್ವಾ, ನಿಮ್ಮನ್ನ ರಾಜ ಯಾಜಕರಾಗಿ ಆರಿಸಿಕೊಂಡಿದ್ದೇನೆ. ನಿಜನಾ? ಪ್ರೈಸ್ ದಿ ಲಾರ್ಡ್. ನಿಜ, ರಾಜ ಯಾಜಕರು. ವಾಕ್ಯ ನೋಡಿ, 1 ಪೇತ್ರ 2ನೇ ಅಧ್ಯಾಯ ವಾಕ್ಯ 9. ಆ ವಾಕ್ಯ ಓದಿ. 1 ಪೇತ್ರ 2:9.
ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ನೀವು ಪವಿತ್ರ ಪ್ರಜೆ, ಆಯ್ದುಕೊಂಡ ಜನಾಂಗ, ದೇವರ ಸ್ವಕೀಯ ಜನ. ಅವರ ಅದ್ಭುತ ಕಾರ್ಯಗಳನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಪ್ರಭುವಿನ ಅದ್ಭುತ ಕಾರ್ಯಗಳನ್ನು, ಪ್ರಭು ಏನೇನು ಮಾಡಿದ್ರು ಎಲ್ಲ ಅದ್ಭುತ ಕಾರ್ಯಗಳನ್ನ ಈ ಲೋಕಕ್ಕೆ ತಿಳಿಯಪಡಿಸುವುದಕ್ಕಾಗಿ. ಪ್ರಚುರ ಅಂತ ಹೇಳಿದ್ರೆ ತಿಳಿಯಪಡಿಸೋದು, ಹೌದಾ? ನಿಜನಾ? ಪ್ರಚುರ ಅಂತ ಹೇಳಿದ್ರೆ ತಿಳಿಯಪಡಿಸೋದಾ? ನಿಜನ? ತಿಳಿಯಪಡಿಸೋದು. ಪ್ರೈಸ್ ದಿ ಲಾರ್ಡ್. ಈ ಲೋಕಕ್ಕೆ ತಿಳಿಯಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ವಾಕ್ಯ ಅಲ್ಲಿ ಸ್ಪಷ್ಟವಾಗಿದೆ, ಅದಕ್ಕೋಸ್ಕರನೇ ಆಯ್ಕೆಯಾದವರು. ನಂತರ ವಾಕ್ಯ ನೋಡಿ, ಕಾರ್ಗತ್ತಲಿನಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆತಂದವರು ಅವರೇ. ಕತ್ತಲಲ್ಲಿದ್ದೋ ನಾವು, ಅದ್ಭುತಕರವಾದ ಬೆಳಕಿಗೆ ಅವರು ನಮ್ಮನ್ನ ಕರ್ಕೊಂಡು ಬಂದ್ರು. ಈಗ ನಾವೇನ್ ಮಾಡಬೇಕು? ನಾವು ಕೂಡ ಕತ್ತಲೆಯಲ್ಲಿರುವ ಜನರಿಗೆ ಬೆಳಕನ್ನು ತೋರಿಸ್ಬೇಕು, ಕತ್ಲೆನ ತೋರಿಸ್ಬಾರ್ದು. ನಾವೇನಾದ್ರು ಕತ್ಲೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಕೂಡ ಕತ್ತಲೆಯಲ್ಲಿ ಇದ್ದೀವಿ ಅಂತ ಲೆಕ್ಕ, ಹೌದಾ? ನಿಜನಾ? ಪ್ರೈಸ್ ದಿ ಲಾರ್ಡ್. ಹಾ, ನಮ್ಮ ಜೀವನವನ್ನ ನೋಡಿ, ಒಂದು ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಜೀವನದ ನಿರ್ಧಾರವನ್ನು ನಾವೇ ತಗೊಳ್ತೀವಿ ಕೆಲವು ಬಾರಿ. ನನಗೆ ಗೊತ್ತಿಲ್ವಾ, ನಾನು ಹಂಗೆ ಇನ್ನು 10 ವರ್ಷ ಆದ್ಮೇಲೆ ನಾನು ಹಿಂಗಿರ್ತೀನಿ, 10 ವರ್ಷಕ್ಕೋಸ್ಕರ ನಾನು ಹಿಂಗೆ ಮಾಡ್ತೀನಿ, 20 ವರ್ಷಕ್ಕೋಸ್ಕರ ನಾನು ಹಿಂಗೆ ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ಅದು ನಿಮ್ಮ ಆಸೆ, ಓಕೆ, ನಿಮ್ಮ ಆಸೆ ಆಕಾಂಕ್ಷೆ ಅದು ನಿಮಗೆ ಸರಿ ಇದೆ, ನಿಮ್ಮ ಆಲೋಚನೆ ಪ್ರಕಾರ ನೀವು ಮಾಡ್ತಾ ಇರೋದು ಸರಿ ಇದೆ. ಆದರೆ ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ಆಲೋಚನೆ ಬೇರೆ, ನಿನ್ನ ಆಲೋಚನೆ ಬೇರೆ. ನನ್ನ ಆಲೋಚನೆ ಬೇರೆ, ನಿನ್ನ ಆಲೋಚನೆನೇ ಬೇರೆ. ಯಾವಾಗ ನಾವು ಝೀರೋ ಆಗಿ ನಿಂತ್ಕೊಳ್ತೀವೋ ಪ್ರಭುವಿನ ಮುಂದೆ, ಯಾವಾಗ ನಾವು ಪ್ರಭುವಿನ ಮುಂದೆ ಝೀರೋ ಆಗಿ ನಿಂತ್ಕೊಳ್ತೀವೋ ಆಗ ದೇವರು ನಮ್ಮೊಂದಿಗೆ ಇರಲಿಕ್ಕೆ ನಮ್ಮೊಂದಿಗೆ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಇಲ್ಲ ನಾವೇ ಜ್ಞಾನಿಗಳು ಅಂತ ದೇವರಿಗೆ ನಾವು ಏನಾದರೂ ವಿರುದ್ಧವಾಗಿ ನಡೆದಿದ್ದೇ ಆದರೆ ದೇವರೇನ್ ಮಾಡ್ತಾರೆ? ನಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಎರಡನೇದಾಗಿ ಕ್ರೈಸ್ತರು ಯಾರು ಅಂತ ನಾವು ನೋಡ್ತಾ ಹೋದ್ರೆ, ಬೆಳಕಲ್ಲಿ ಜೀವಿಸಿ ಇತರರಿಗೆ ಬೆಳಕನ್ನು ತೋರಿಸುವವರು, ಬೆಳಕಿನ ಮಾರ್ಗವನ್ನ ತೋರಿಸುವವರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಯಾವಾಗ ನಾವು ಬೆಳಕಲ್ಲಿ ಜೀವಿಸ್ತೀವೋ ಆಗ ನಮಗೆ ಗೊತ್ತಾಗುತ್ತೆ ದೇವರ ಪ್ರಸನ್ನತೆ ನಮ್ಮನ್ನ ಮುನ್ನಡೆಸ್ತಾ ಇದೆ. ಕತ್ಲೆಯಲ್ಲಿ ಯಾರಿಗೂ ನಾವೇನ್ ಮಾಡಬಾರ್ದು. ಇದೆಲ್ಲವನ್ನ ದೇವರು ನ್ಯಾಯ ತೀರ್ಪಿನ ದಿನ ಲೆಕ್ಕ ಕೇಳ್ತಾರೆ. ಎಷ್ಟು ಜನರಿಗೆ ನೀನು ಬೆಳಕನ್ನು ತೋರಿಸಿದೀಯಾ, ಎಷ್ಟು ಜನರಿಗೆ ನೀನು ಕತ್ತಲೆಯಲ್ಲಿ ನಡೆಸಿದೀಯಾ ಅಂತ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಕ್ರೈಸ್ತರು ಎಂದರೆ ಸಾಮಾನ್ಯವಾಗಿ ಜೀವಿಸುವವರಲ್ಲ, ಜವಾಬ್ದಾರಿಯುತವಾಗಿ ಜೀವಿಸುವವರು. ದೇವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ನಾವು ಬೇಜವಾಬ್ದಾರಿಯಾಗಿ ನಡೆದುಕೊಂಡಾಗ, ದೇವರು ಕೊಟ್ಟಂತ ಜವಾಬ್ದಾರಿಯನ್ನು ನಾವು ಬೇಜವಾಬ್ದಾರಿಯಾಗಿ ನಡೆದುಕೊಂಡಾಗ, ದೇವರು ನೀಡಿರುವ ಆ ವರದಾನಗಳನ್ನು ಕಿತ್ತು ಏನ್ ಮಾಡ್ತಾರೆ? ಯಾರು ಉಪಯೋಗಿಸ್ತಾರೋ ಅವರು ಕೊಡ್ತಾರೆ, ಯಾರು ಉಪಯೋಗಿಸ್ತಾರೋ ಅವರು ಕೊಡ್ತಾರೆ. ನಾವು ಅನ್ಕೊಂಡಿದೀವಿ ನಮ್ಮನ್ನ ಯಾರು ನೋಡ್ತಾ ಇಲ್ಲ ಅಂತ. ನಮ್ಮನ್ನ ಯಾರು ನೋಡ್ತಾ ಇಲ್ಲ, ನಾವು ಏನ್ ಹೇಳಿದ್ರು ನಡೆಯುತ್ತೆ, ಏನ್ ಮಾಡಿದ್ರು ನಡೆಯುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಕೀರ್ತನೆಗಳ ಗ್ರಂಥ 14ನೇ ಅಧ್ಯಾಯ ವಾಕ್ಯ 2 ಹೇಳುತ್ತೆ. ಕೀರ್ತನೆಗಳ ಗ್ರಂಥ 14ನೇ ಅಧ್ಯಾಯ ವಾಕ್ಯ 2. ಮಾನವರನ್ನು ಪ್ರಭು ಸ್ವರ್ಗದಿಂದ ಸಮೀಕ್ಷಿಸುತ್ತಿಹರು, ದೇವರನ್ನು ಅರಸುವ ಸನ್ಮತಿಗಳಾಳೆಂದು ವೀಕ್ಷಿಸುತ್ತಿಹರು. ದೇವರನ್ನು ಅರಸುವ ಅಂದ್ರೆ ದೇವರ ಮಕ್ಕಳಾಗಿ, ಅಂದ್ರೆ ಬೆಳಕಾಗಿ ದೇವರ ಮಕ್ಕಳಾಗಿ ಯಾರ್ಯಾರು ಜೀವಿಸ್ತಾ ಇದ್ದಾರೆ ಅನ್ನೋದನ್ನ ದೇವರು ಏನ್ ಮಾಡ್ತಾ ಇದ್ದಾರೆ? ವೀಕ್ಷಿಸ್ತಾ ಇದ್ದಾರೆ. ಯಾರ್ಯಾರು ಬೆಳಕಲ್ಲಿದ್ದಾರೆ, ಯಾರ್ಯಾರು ಬೆಳಕಲ್ಲಿದ್ದಾರೆ, ಬೆಳಕಲ್ಲಿರುವಂತವರನ್ನ ದೇವರೇನ್ ಮಾಡ್ತಾರೆ?
ಮೇಘಸ್ತಂಭವಾಗಿ ಅವರನ್ನು ಮುನ್ನಡೆಸ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಆಮೆನ್. ಹೌದು ಬ್ರದರ್. ಹಾ, ನಾವೇನಾಗಿರ್ಬೇಕು? ಬೆಳಕಿನ ಮಕ್ಕಳಾಗಿರ್ಬೇಕು. ಬೆಳಕಿನ ಮಕ್ಕಳಾಗಿರ್ಬೇಕು. ನಾವೇನ್ ಮಾಡ್ತೀವಿ? ಬೆಳಕಿನ ಮಕ್ಕಳಾಗಿರ್ತೀವ ಕೆಲವು ಬಾರಿ, ಅಲ್ವಾ? ಕೆಲವು ಬಾರಿ ಮಕ್ಕಳಾಗಿರ್ತೀವಿ, ದೇವರ ಮಗನಾಗಿ ಮಗಳಾಗಿರ್ತೀವಿ. ಕೆಲವು ಬಾರಿ ಏನ್ ಮಾಡ್ತೀವಿ? ದೇವರ ಮಗನಾಗಿಯೂ ಮಗಳಾಗಿ ಇರೋದಿಲ್ಲ, ನಮಗಿಷ್ಟ ಬಂದ ಹಾಗೆ ಇರ್ತೀವಿ. ಪ್ರೈಸ್ ದಿ ಲಾರ್ಡ್. ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದೆ ಅಲ್ವಾ, ಶರೀರದ ಬಗ್ಗೆ. ನಿಮ್ಮ ಶರೀರವನ್ನು ನೀವು ಜಾಗೃತವಾಗಿ ನೋಡಿಕೊಳ್ಳದೆ ಹೋದ್ರೆ ಆ ಶರೀರದ ಅಂಗಾಂಗಗಳು ಯಾರನ್ನ ನೋಡಿ ಮೊರೆ ಇಡುತ್ತೆ? ದೇವರನ್ನ ನೋಡಿ, ಅಲ್ವಾ? ದೇವರನ್ನು ನೋಡಿ ಮೊರೆ ಇಡುತ್ತೆ. ಈಗ ಆ ಶರೀರಕ್ಕೆ, ನಿಮ್ಮ ಶರೀರಕ್ಕೆ ಶತ್ರು ಯಾರು? ನಾವೇ. ಕರೆಕ್ಟಾ? ನಮ್ಮ ಶರೀರಕ್ಕೆ ನಾವೇ ಶತ್ರುಗಳಾಗಿರ್ತೀವಿ. ಪ್ರೈಸ್ ದಿ ಲಾರ್ಡ್. ಈಗ ನಮಗೆ ಕಾಯಿಲೆ ಬರಮಾಡ್ಕೊಂಡು ನಾವು ಯಾರ ಮೇಲೆ ಹಾಕ್ತೀವಿ? ಸೈತಾನನ ಮೇಲೆ ಹಾಕ್ತೀವಿ. ದೇವರ ಮೇಲೆ ಹಾಕ್ತೀವಿ, ಇಲ್ಲಾಂದ್ರೆ ಸೈತಾನನ ಮೇಲೆ ಹಾಕ್ತೀವಿ, ಅಲ್ವಾ? ಶರೀರವಿಲ್ಲದ ಸೈತಾನನ ಮೇಲೆ ನಾವು ಹಾಕ್ತೀವಿ. ನೋಡಿ, ಶರೀರ ಇದ್ದುಕೊಂಡು ಶರೀರವಿಲ್ಲದ ಸೈತಾನನ ಮೇಲೆ ನಾವು ನಮ್ಮ ಆಪಾದನೆ ಹಾಕ್ತೀವಿ, ನಮ್ಮ ದೂರು. ಪ್ರೈಸ್ ದಿ ಲಾರ್ಡ್. ಆದಾಮ ಅದೇ ತಾನೇ ಮಾಡಿದ್ದು. ನಾನು ಪಾಪ ಮಾಡಲಿಲ್ಲ, ಹಾಗಾದ್ರೆ ಯಾರು ಮಾಡಿದ್ದು? ನೀವು ನನಗಾಗಿ ಕೊಟ್ಟಂತಹ ಈ ಹೆಂಗಸು, ಆ ಮಹಿಳೆ, ಅಲ್ವಾ? ತಪ್ಪಿಸ್ಕೊಳಕ್ ನೋಡ್ತೀವಿ, ಆದ್ರೆ ಬೈಬಲ್ ಹೇಳುತ್ತೆ ಎಲ್ಲವನ್ನ ದೇವರು ನೋಡ್ತಾ ಇದ್ದಾರೆ. ನೀನು ಎಷ್ಟು ಸಮಯ ಕತ್ತಲಲ್ಲಿರ್ತೀಯ, ಎಷ್ಟು ಸಮಯ ಬೆಳಕಿನಲ್ಲಿರ್ತೀಯ, ಎಲ್ಲವನ್ನೂ ದೇವರು ನೋಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಶರೀರ ಕಣ್ಣೀರಿಟ್ಟಾಗ, ನಮ್ಮ ಶರೀರದ ಅಂಗಾಂಗಗಳು ದೇವರಿಗೆ ಮೊರೆ ಇಟ್ಟಾಗ ದೇವರು ಹೇಳ್ತಾರೆ, ನೀನು ಶಾಪಗ್ರಸ್ತನು. ಹೌದಾ? ನೀನು ಶಾಪಗ್ರಸ್ತನು. ಶಾಪಗ್ರಸ್ತನ ಪ್ರಾರ್ಥನೆ ಪರಲೋಕಕ್ಕೆ ಪ್ರಯೋಜನ ಇಲ್ಲ, ಸೇರಲ್ಲ. ಆಗಿರ್ಬೇಕಾದ್ರೆ ಈಗ ನಾನು ನನ್ನ ಶರೀರವನ್ನು ಕೂಡ ಅಲಕ್ಷ್ಯ ಮಾಡಿ, ಉದಾಹರಣೆಗೆ ನಿಮ್ಮ ಶರೀರಕ್ಕೂ ಕೂಡ ನಾನು ರಾಂಗ್ ಇನ್ಫಾರ್ಮೇಶನ್ ಕೊಟ್ರೆ, ನ್ಯಾಯ ತೀರ್ಪಿನ ದಿನ ನಾನು ಲೆಕ್ಕ ಕೊಡ್ಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ನಿಜನಾ? ಯಾಕಂತ ಹೇಳಿದ್ರೆ ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ, ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. 5ನೇ ಅಧ್ಯಾಯ ವಾಕ್ಯ 19 ಹಾಗೂ 20. ದೇವರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವವನು, ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಪ್ರೈಸ್ ದಿ ಲಾರ್ಡ್. ಅತ್ಯಲ್ಪ ಅಂದ್ರೆ ಏನು? ಲೆಕ್ಕಕ್ಕೆ ಬರದೇ ಇರೋನು, ತಿರಸ್ಕೃತನು, ಅಲ್ವಾ? ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು. ನಾವು ಈ ರೀತಿಯೂ ಹೇಳ್ಬೋದು, ಧರ್ಮಶಾಸ್ತ್ರ ಎಂಬ ಬೆಳಕನ್ನ ಅನುಸರಿಸುವಂತೆ ಜನರಿಗೆ ಬೋಧಿಸುವವನು. ಧರ್ಮಶಾಸ್ತ್ರ ಏನಾಗಿದೆ? ನಮಗೆ ಬೆಳಕಾಗಿದೆ. ಹೌದಾ? ಧರ್ಮಶಾಸ್ತ್ರ ಎಂಬ ಬೆಳಕನ್ನ ಅಂಗೀಕಾರ ಮಾಡಿಕೊಂಡು ಆ ಬೆಳಕನ್ನ ಅನೇಕ ಜನರಿಗೆ ಬೋಧಿಸುವವನು, ಅಂದ್ರೆ ತಿಳಿಸಿಕೊಡುವವನು
ದೇವರ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ನೋಡಿ, ನೀವು ದುಡ್ಡಿಟ್ಟಿದ್ದೀರಾ, ನಿಮ್ಮ ಹತ್ರ ದುಡ್ಡಿದೆ, ಆಭರಣ ಇದೆ, ಆಸ್ತಿ ಪಾಸ್ತಿ ಇದೆ, ಸೈಟ್ ಇದೆ, ಮನೆ ಇದೆ, ಮನೆ ಇದೆ, ದೊಡ್ಡ ದೊಡ್ಡ ಸ್ನೇಹಿತರು ಜೊತೆಲಿದ್ದಾರೆ, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇವರು ಯಾರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ಇವ್ರು ಯಾರಾದ್ರೂ ನಿಮ್ ಜೊತೆಲಿ ಇದ್ರೆ ಅದಕ್ಕೋಸ್ಕರ ನೀವು ಬಾಧ್ಯಸ್ಥರಾಗಲಿಕ್ಕೆ, ಅಂದ್ರೆ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಲಿಕ್ಕೆ ಸಾಧ್ಯವಿಲ್ಲ. ಯಾರು ಧರ್ಮಶಾಸ್ತ್ರವನ್ನ ಅಂಗೀಕಾರ ಮಾಡಿಕೊಂಡು ಅದರಂತೆ ಜೀವಿಸಿ ಜನರಿಗೆ ಯಾರು ತಿಳಿಸ್ಕೊಡ್ತಾರೋ ಅವರು ದೇವರ ರಾಜ್ಯದಲ್ಲಿ ಮಹಾತ್ಮರು. ಪ್ರೈಸ್ ದಿ ಲಾರ್ಡ್. ಈಗ ಸ್ವಲ್ಪ ಯೋಚನೆ ಮಾಡೋಣ. ನಮ್ಮ ಶರೀರವನ್ನೇ ನಾವು ದಂಡಿಸುವಾಗ ನಮ್ಮ ಶರೀರದ ಅಂಗಾಂಗಗಳು ದೇವರಿಗೆ ಮೊರೆ ಇಟ್ಟಾಗ ನಾವು ಶಾಪಗ್ರಸ್ತರು. ನಮ್ಮ ಶರೀರ, ಬೇರೆ ಯಾರ್ದು ಅಲ್ಲ, ನಮ್ಮ ಶರೀರ. ಹೀಗಿರುವಲ್ಲಿ ನಾವು ಬೇರೆಯವರ ಶರೀರದ ಬಗ್ಗೆ ಅಥವಾ ಬೇರೆಯವರ ಶರೀರಕ್ಕೆ ನಾವು ತೀರ್ಪಿಟ್ಟಾಗ, ಬೇರೆಯವರ ಶರೀರವನ್ನು ದಂಡಿಸಿದಾಗ, ಆ ಶರೀರ ಹೋಗಿ ದೇವರಲ್ಲಿ ಮೊರೆ ಇಟ್ಟಾಗ ಹೇಗಿರ್ಬೋದು ಯೋಚನೆ ಮಾಡಿ. ಹೇಗಿರ್ಬೋದು? ಪ್ರೈಸ್ ದಿ ಲಾರ್ಡ್. ಯೋಚನೆ ಮಾಡ್ತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಏನಾಗ್ಬೋದು? ಏನಾಗ್ಬೋದು? ಪ್ರೈಸ್ ದಿ ಲಾರ್ಡ್. ಅಲ್ವಾ? ಬೇರೆಯವರ ಶರೀರವನ್ನು ನಾವು ದಂಡಿಸುವಾಗ, ಅಂದ್ರೆ ಬೇರೆಯವರ ಶರೀರವನ್ನು ನಾವು ಹಾಳು ಮಾಡುವಾಗ, ಅಂದ್ರೆ ಅವರ ನೆಮ್ಮದಿ, ಅವರ ಸುಖ ಶಾಂತಿ, ಅವರ ಆಸ್ತಿ ಪಾಸ್ತಿ, ಅವರ ಎಲ್ಲಾ ವಿಷಯಗಳನ್ನು ನಾವು ನಾಶ ಮಾಡುವಾಗ ಹೇಗಿರ್ಬೋದು ಯೋಚನೆ ಮಾಡಿ. ನ್ಯಾಯ ತೀರ್ಪಿನ ದಿನ ಹೇಗಿರ್ಬೋದು? ಯಾಕೆಂತ ಹೇಳಿದ್ರೆ ಏಬೇಲನ ರಕ್ತ ಪ್ರಭುವಿಗೆ ಮೊರೆ ಇಡ್ತು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ಮೊರೆ ಇಡ್ತು. ಈಗ ನನ್ನ ಕಡೆಯಿಂದ ಒಬ್ಬ ವ್ಯಕ್ತಿ ಕಣ್ಣೀರು ಇಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನನ್ನ ಕಡೆಯಿಂದ ಒಬ್ಬ ವ್ಯಕ್ತಿ ಕಣ್ಣೀರು ಇಡ್ತಾ ಇದ್ದಾನೆ ಅಂದ್ರೆ ಹೇಗಿರ್ಬೋದು ಯೋಚನೆ ಮಾಡಿ. ದೇವ್ರಿಗೆ ಮೊರೆ ಇಡ್ತಾರೆ ಬ್ರದರ್, ನಮ್ಗೆ ಅವಾಗ ಶಾಪ ಅಲ್ವಾ? ಆಗ ನಮಗೇನಾಗ್ಬೋದು? ಒಂದು ವಾಕ್ಯ ಓದಿ. ಕೀರ್ತನೆಗಳ ಗ್ರಂಥ 56ನೇ ಅಧ್ಯಾಯ 8ನೇ ವಾಕ್ಯ. ಕೀರ್ತನೆಗಳ ಗ್ರಂಥ 56ನೇ ಅಧ್ಯಾಯ ವಾಕ್ಯ 8. ಪ್ರೈಸ್ ದಿ ಲಾರ್ಡ್. ನನ್ನ ಮಾಡಿತನದ ಲೆಕ್ಕವಿಟ್ಟಿರುವೆ ನಿನ್ನಲ್ಲಿ, ನನ್ನ ಕಣ್ಣೀರನ್ನು ತುಂಬಿಡು ನಿನ್ನ ಬುದ್ದಲಿಯಲ್ಲಿ, ಅದರ ಕತೆ ಬರೆದಿದೆಯಲ್ಲವೇ ನಿನ್ನ ಪುಸ್ತಕದಲ್ಲಿ. ಪ್ರೈಸ್ ದಿ ಲಾರ್ಡ್. ನನ್ನ ಕಣ್ಣೀರನ್ನು ತುಂಬಿಡು ನಿನ್ನ ಬುದ್ದಲಿಯಲ್ಲಿ. ದೇವರು ನಮ್ಮ ಕಣ್ಣೀರನ್ನ, ಉದಾಹರಣೆ ನನ್ನ ಕಣ್ಣೀರನ್ನ, ನನಗೆ ಯಾರಾದ್ರೂ ನೋವು ಕೊಟ್ಟಾಗ ನನಗೆ ಕಣ್ಣೀರು ಬರುತ್ತೆ, ಹೌದಾ? ನಿಜನಾ? ಒಬ್ಬ ಹೆಂಗಸು ಆಕೆಗೆ ಸಾಮಾನ್ಯವಾಗಿ ಕಣ್ಣೀರು ಬರುತ್ತೆ ದುಃಖ ಆದಾಗ. ಸಾಮಾನ್ಯವಾಗಿ ಆಕೆಗೆ ದುಃಖ ಆದಾಗ ಮೊದಲು ಬರೋದು ಯಾವುದು? ಕಣ್ಣೀರು. ಆದ್ರೆ ಗಂಡಸಿಗೆ ಕಣ್ಣೀರು ಯಾವಾಗ ಬರುತ್ತೆ ಗೊತ್ತಾ? ಪ್ರೈಸ್ ದಿ ಲಾರ್ಡ್. ಗೊತ್ತಿದೆಯಾ? ಇವರಿಗೆ ದುಃಖ ಆದಾಗ ಕಣ್ಣೀರು ಬರುತ್ತೆ, ಗಂಡಸಿಗೆ ತುಂಬಾ ದುಃಖ ಆದಾಗ, ಅಂದ್ರೆ ಸಹಿಸಿಕೊಳ್ಳಲು ಅಸಾಧ್ಯವಾದಾಗ ಆ ಕಣ್ಣೀರು ಬರುತ್ತೆ. ಈಗ ಯೋಚನೆ ಮಾಡಿ, ಒಬ್ಬೊಬ್ಬರ ಕಣ್ಣೀರನ್ನ ದೇವರು ಲೆಕ್ಕ ಇಟ್ಟಿದ್ದಾರೆ ಅಲ್ವಾ? ಹಾಗಾಗಿ ಆ ಕಣ್ಣೀರಿಗೆ ನಾವು ಏನ್ ಕೊಡ್ಬೇಕು? ಲೆಕ್ಕ ಕೊಡ್ಬೇಕು. ನಿಜನಾ? ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟವರು ಕ್ರೈಸ್ತರು. ಎರಡನೆಯದಾಗಿ ತಾನು ಲೋಕಕ್ಕೆ ಬೆಳಕಾಗಿ ಇತರರನ್ನು ಕೂಡ ಬೆಳಕಿನಲ್ಲಿ ನಡೆಸುವವರು ಕ್ರೈಸ್ತರು. ಪ್ರೈಸ್ ದಿ ಲಾರ್ಡ್. ಸುಮ್ಮನೆ ಏನೋ ಹೆಸರಿಟ್ಕೊಂಡು ನಾವು ಕಾಟಾಚಾರಕ್ಕೆ ಜಾನ್, ಆಂಟೋನಿ ಈ ತರ ಹೆಸರುಗಳು ಇಟ್ಕೊಂಡು, ರಿಚರ್ಡ್, ರಾಬರ್ಟ್ ಅಂತ, ಮಾರ್ತಾ, ಲಿಲ್ಲಿ, ರೋಸಿ ಈ ತರ ಹೆಸರಿಟ್ಕೊಂಡವರೆಲ್ಲ
ಕ್ರೈಸ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಕರೆಕ್ಟಾ? ಹೌದು ಬ್ರದರ್. ಕರೆಕ್ಟ್ ಬ್ರದರ್. ಸಾಧ್ಯವಿಲ್ಲ. ಸಾಧ್ಯ ಇಲ್ಲ. ಕ್ರೈಸ್ತರು ಅಂತ ಹೇಳಿದ್ರೆ ಏನು? ಪ್ರಭುವಿನ ಜೆರಾಕ್ಸ್, ಪ್ರಭುವಿನ ಛಾಯೆ. ಛಾಯೆ, ಛಾಯೆ. ಪ್ರಭುವಿನ ಛಾಯೆ. ಈಗ ನೀನು ಕ್ರೈಸ್ತ ಅಂತ ಹೇಳಿ ನೀನು ಬೆಳಕಲ್ಲಿಲ್ಲದೆ ಬರೇ ಕತ್ತಲಲ್ಲಿ ಇದ್ಕೊಂಡು, ನೀನು ಕತ್ತಲೆಯಲ್ಲಿದ್ದು ಲೋಕದ ಜನರನ್ನು ಕೂಡ ಕತ್ತಲೆಯಲ್ಲಿ ನಡೆಸ್ತಾ ಹೋದ್ರೆ ನೀನು ಕ್ರೈಸ್ತನಾಗ್ಲಿಕ್ಕೆ ಸಾಧ್ಯನಾ? ಲೋಕಕ್ಕೆ ಬೇಕಾದ್ರೆ ಕ್ರೈಸ್ತನಾಗ್ಬೋದು, ಅದು ಆಗಲ್ಲ, ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಬ್ರದರ್. ಸಾಧ್ಯ ಇಲ್ಲ. ಲೋಕಕ್ಕೆ ಬೇಕಾದ್ರೆ ಆಗ್ಬೋದಲ್ವಾ? ಲೋಕಕ್ಕೆ ಬೇಕಾದ್ರೆ ಆಗ್ಬೋದು. ಆಗ್ಬೋದು ಬ್ರದರ್. ಆ, ಲೋಕಕ್ಕೆ ಆಗ್ಬೋದು. ಪ್ರೈಸ್ ದಿ ಲಾರ್ಡ್. ಆದ್ರೆ ಯಾರಿಗಾಗಲ್ಲ? ಪರಲೋಕಕ್ಕೆ ಆಗ್ಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿಜನಾ? ನಿಜನೇ ಬ್ರದರ್. ಬ್ರದರ್, ನಿಜ ಅಲ್ವಾ? ಹೌದು. ಮೂರನೇದಾಗಿ ಕ್ರೈಸ್ತ ಅಂದ್ರೆ ಗೊತ್ತಾಯ್ತಾ? ಈಗ 2 ಪಾಯಿಂಟ್ ಗೊತ್ತಾಯ್ತಾ? ಗೊತ್ತಾಯ್ತು ಬ್ರದರ್. ಏನ್ 2 ಪಾಯಿಂಟ್ ಹೇಳಿ ನೋಡೋಣ. ಗೊತ್ತಾಯ್ತು ಬ್ರದರ್. ಏನ್ 2 ಪಾಯಿಂಟ್ ಹೇಳಿ ನೋಡೋಣ. ಮೊದಲನೇದು, ನಾವು ಯೇಸು ಕ್ರಿಸ್ತರನ್ನು ನಂಬಬೇಕು, ಮತ್ತೆ ಅವರ ನೀರು ಮತ್ತೆ ಬ್ಯಾಪ್ಟೈಸ್ ಆಗ್ಬೇಕು. ಹೋಲಿ ವಾಟರ್ ಮತ್ತೆ ಸ್ಪಿರಿಟ್ ಆಫ್ ಗಾಡ್ ಇಂದ ನಾವು ಪೂರ್ಣವಾಗಿ ಬ್ಯಾಪ್ಟೈಸ್ ಆಗ್ಬೇಕು. ಎರಡನೇದು, ನಾವು ಮೊದಲು ಕತ್ತಲೆಯಿಂದ ಬೆಳಕಿಗೆ ಬರಬೇಕು. ನಾವು ಮೊದಲು ಬೆಳಕಿಗೆ ಬಂದಾಗ ನಂತರ ಬೇರೆಯವ್ರನ್ನ ಕೂಡ ಕತ್ತಲೆಯಿಂದ ಬೆಳಕಿನ ದಾರಿಗೆ ತರಬೇಕು ಅನ್ನೋದನ್ನ ತಿಳ್ಕೊಂಡು ಹೋಗ್ಬೇಕು. ಓಕೆ, ಫೈನ್. ನಾವು ಬೆಳಕಲ್ಲಿರಬೇಕು. ನಾವು ಬೆಳಕಲ್ಲಿದ್ದು ಇತರರನ್ನು ಕೂಡ ಬೆಳಕಿನಲ್ಲಿ ನಡೆಸಬೇಕು. ಯಾರನ್ನು ಕೂಡ ನಾವು ಕತ್ತಲೆಗೆ ತಳ್ಳಬಾರದು. ಅದಕ್ಕೋಸ್ಕರ ದೇವರ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ ಇದೆ, ನೋಡಿದ್ದೀರಾ? ಪರರ ವಸ್ತುಗಳಿಗೆ ನೀನು ಆಸೆ ಪಡಬೇಡ. ಆಸೆ ಪಡಬಾರದು ಪರರ ವಸ್ತುಗಳಿಗೆ. ಏಕೆ ಅಂತ ಹೇಳಿದ್ರೆ, ಪರರ ವಸ್ತುಗಳಿಗೆ ಆಸೆ ಪಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಅವರ ಜೀವನವನ್ನೇ ನಾವು ನಾಶ ಮಾಡಾಕ್ತೀವಿ. ಅವರ ಜೀವನವನ್ನೇ ನಾವು ನಾಶ ಮಾಡಾಕ್ತೀವಿ. ಅವರ ಜೀವನ ನಾಶ ಮಾಡಿದಾಗ, ಅವರು ದೇವರಲ್ಲಿ ಮೊರೆ ಇಟ್ಟಾಗ, ದೇವರಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸುವಾಗ ದೇವರ ಕೋಪ ಯಾರ ಮೇಲೆ ಇಳಿದು ಬರುತ್ತೆ ಅಲ್ವಾ? ಯಾರು ಕಣ್ಣೀರಿಡಿಸಿದ್ರೋ ಅವ್ರ ಮೇಲೆ. ಪ್ರೈಸ್ ದಿ ಲಾರ್ಡ್. ಓಕೆ, 3ನೇ ಪಾಯಿಂಟ್, 2 ತಿಮೋತಿ 2ನೇ ಅಧ್ಯಾಯ ವಾಕ್ಯ 3. 2 ತಿಮೋತಿ 2ನೇ ಅಧ್ಯಾಯ ವಾಕ್ಯ 3 ಓದೋಣ. ಕ್ರಿಸ್ತ ಯೇಸುವಿನ ನಿಷ್ಠಾವಂತ ಸೈನಿಕನಂತೆ ಕಷ್ಟ ದುಃಖಗಳನ್ನು ತಾಳ್ಮೆಯಿಂದ ಸಹಿಸಿಕೋ. ಮತ್ತೊಮ್ಮೆ ಓದೋಣವಾ? ಕ್ರಿಸ್ತ ಯೇಸುವಿನ ನಿಷ್ಠಾವಂತ ಸೈನಿಕನಂತೆ ಕಷ್ಟ ದುಃಖಗಳನ್ನು ತಾಳ್ಮೆಯಿಂದ ಸಹಿಸಿಕೋ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತ ನಿಷ್ಠಾವಂತ ಸೈನಿಕನಂತೆ ಕಷ್ಟ ದುಃಖಗಳನ್ನು ತಾಳ್ಮೆಯಿಂದ ಸಹಿಸಿಕೋ. ತಾಳ್ಮೆಯಿಂದ ಸಹಿಸಿಕೋ. ಸೈನಿಕ ಅಂತ ಹೇಳ್ತಾ ಇದ್ದಾರೆ. ಕ್ರಿಸ್ತ ಯೇಸುವಿನ ಅಂದ್ರೆ ಇಲ್ಲಿ ಸೈನಿಕ ಅಂತ ಹೇಳಿದ್ರೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸೈನಿಕ ಅಂದ್ರೆ ಏನು? ದೇಶ ಕಾಯುವವರು ಅಲ್ವಾ? ದೇಶ ಕಾಯುವವರು ಅಥವಾ ಹೋರಾಟಕ್ಕಾಗಿ ಆಯ್ಕೆಯಾದವರು ಅಲ್ವಾ? ಯುದ್ಧ ಮಾಡಲಿಕ್ಕೆ ಆಯ್ಕೆಯಾದವರು, ಪರರನ್ನು ರಕ್ಷಿಸುವುದಕ್ಕಾಗಿ. ಈಗ ನೋಡಿ, ಸೈನಿಕರು, ಭಾರತ ದೇಶದಲ್ಲಿರುವ ಸೈನಿಕರು, ಅವರು ನೀಡುತ್ತಿರುವ ರಕ್ಷಣೆಯಿಂದ ನಾವೆಲ್ಲರೂ ಜೀವಂತವಾಗಿದ್ದೀವಿ. ಹೌದಾ? ನಿಜನಾ? ಇಲ್ಲಾದ್ರೆ ಶತ್ರು ಬಂದು ಏನ್ ಮಾಡ್ತಾನೆ? ರಾತ್ರಿ ಬಂದು ಬಾಂಬ್ ಹಾಕಿ ಹೋಗ್ತಾನೆ, ನಾಶ ಮಾಡಿ ಹೋಗ್ತಾನೆ. ಅವನು ಬೆಂಗಳೂರು ನೋಡಲ್ಲ, ಬಳ್ಳಾರಿ ನೋಡಲ್ಲ, ಬೆಳಗಾಂ ನೋಡಲ್ಲ, ಯಾವ್ದು ನೋಡಲ್ಲ, ಬಂದು ಬಾಂಬ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾನೆ. ಇಲ್ಲಿ ವಾಕ್ಯ ಹೇಳುತ್ತೆ, ಪ್ರಭು ಯೇಸು ಕ್ರಿಸ್ತರ ನಿಷ್ಠಾವಂತ ಸೈನಿಕನಂತೆ. ಪ್ರಭು ಯೇಸು ಕ್ರಿಸ್ತರ ನಿಷ್ಠಾವಂತ ಸೈನಿಕ ಅಂದ್ರೆ ಅರ್ಥ ಏನು?
ಪ್ರಭು ಯೇಸು ಕ್ರಿಸ್ತರ ಛಾಯೆ ಆದ್ರೂ ಕೊಟ್ಟು ಅಲ್ವಾ? ಮಾಡ್ಬೇಕು ಅನ್ನೋದು. ಆ ಹೌದು. ಪ್ರಭು ಯೇಸು ಕ್ರಿಸ್ತರಂತೆ ನಾವು ಕೂಡ ಬೆಳಕನ್ನ ಪರರ ಜೀವನದಲ್ಲಿ ಬೆಳಕು ನೀಡುವುದಕ್ಕಾಗಿ ಎಷ್ಟೋ ಜನ ಏನ್ ಮಾಡ್ತಾ ಇದಾರೆ, ಮರಣ ಆಗ್ತಾ ಇದಾರಲ್ವಾ, ರಕ್ತ ಸಾಕ್ಷಿಗಳಾಗ್ತಾ ಇದಾರೆ. ಹೌದು. ಕರೆಕ್ಟಾ? ಪ್ರೈಸ್ ದಿ ಲಾರ್ಡ್. Correct. ಇವತ್ತೊಂದು ನಾನು ಒಂದು ವಿಡಿಯೋ ಇವತ್ತೊಂದು ವಿಡಿಯೋ ನೋಡಿದೆ. ಒಬ್ಬ ಮುಸಲ್ಮಾನ್ ಯುವಕ ಗಮನ ಕೊಟ್ಟು ಕೇಳಿಸಿ, ಮುದುಕ ಅಲ್ಲ, ಯುವಕ. ಅವನು ಪ್ರಭು ಯೇಸು ಕ್ರಿಸ್ತರು ನನ್ನ ರಕ್ಷಕರು ಅಂತ ಅವನು ಅಂಗೀಕಾರ ಮಾಡ್ಕೊಳ್ತಾನೆ. ಪ್ರಭು ಯೇಸು ಕ್ರಿಸ್ತರು ನನ್ನ ರಕ್ಷಕರು ಅಂತ ಹೇಳಿ ಅಂಗೀಕಾರ ಮಾಡಿಕೊಂಡಾಗ ಅಲ್ಲಿದ್ದಂತಹ ಆ ಧರ್ಮದವರು ಆ ಹುಡುಗನನ್ನ ಕರ್ಕೊಂಡು ಬಂದು ಒಂದು ಕ್ರೀಡಾಂಗಣದಲ್ಲಿ ಇಟ್ಟು ಎಲ್ಲರ ಸಮ್ಮುಖದಲ್ಲಿ ಆತನ ಮೇಲೊಸ್ತ್ರವನ್ನ ಬಿಚ್ಚಿ, ತಲೆ ಮೇಲಿದ್ದಂಥ ಟೋಪಿಯನ್ನು ಬಿಚ್ಚಿ, ನಂತರ ಅವನಿಗೆ ಕೊನೆಯ ಅವಕಾಶ ಕೊಡ್ತಾರೆ. ಈಗಲಾದರೂ ಒಪ್ಪಿಕೋ ಅಂತ ಹೇಳಿದಾಗ ಆತ ಹೇಳ್ತಾನೆ, ಇಲ್ಲ, ಪ್ರಭು ಯೇಸು ಕ್ರಿಸ್ತರೇ ನನ್ನ ದೇವರು, ಪ್ರಭು ಯೇಸು ಕ್ರಿಸ್ತ ನನ್ನ ರಕ್ಷಕರು ಅಂತ ಹೇಳಿದಾಗ ಆತನ ಧರ್ಮದ ಅಧಿಕಾರಿ ಹೇಳ್ತಾನೆ, ಕಲ್ಲುಗಳಿಂದ ಆತನನ್ನು ಒಡೆದು ಸಾಯಿಸ್ರಿ. ಎಲ್ಲರೂ ದಪ್ಪ ಕಲ್ಲುಗಳನ್ನು ತಗೊಂಡು ಆತನ ಮೇಲೆ ಸರಿಸುಮಾರು ಒಂದು 200-300 ಕಲ್ಲುಗಳಿಂದ ಹೊಡಿತಾರೆ. ಹೊಡೆದಾಗ ಆ ಯುವಕ ಮರಣ ಹೊಂದುತ್ತಾನೆ. ಕ್ರಿಸ್ತ ಯೇಸುವಿನ ನಿಷ್ಠಾವಂತ ಸೈನಿಕನಾಗಿ ಆತ ಏನಾಗ್ತಾನೆ, ಕಷ್ಟ ಸಂಕಟಗಳನ್ನ ಯೇಸು ಸ್ವಾಮಿ ಶಿಲುಬೆ ಹೊತ್ಕೊಂಡಾಗೆ ಅವರು ಹೊತ್ಕೊಂಡು ಕಷ್ಟ ಸಂಕಟಗಳನ್ನ, ದುಃಖಗಳನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳುವವರು ಕ್ರೈಸ್ತರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಕುಟುಂಬದಲ್ಲಿ ಬರುವಂತಹ ಪ್ರತಿಯೊಬ್ಬರ ಜೀವನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮಗೆ ಈ ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಹೇಳ್ತಾರೆ, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಅವ್ರು ಹೇಳ್ತಾರೆ, ಪ್ರತಿಯೊಬ್ಬರ ಕಡೆಯಿಂದ ಕಷ್ಟ ಸಂಕಟಗಳು ಬರ್ತಾ ಇರುತ್ತೆ. ಒಂದು ಹೆಂಡತಿ ಕಡೆಯಿಂದ ಬರುತ್ತೆ, ಇಲ್ಲಾಂದ್ರೆ ಗಂಡನ ಕಡೆಯಿಂದ ಬರುತ್ತೆ, ಅಥವಾ ಮಕ್ಕಳ ಕಡೆಯಿಂದ ಬರುತ್ತೆ, ಅಥವಾ ತಂದೆ ತಾಯಿ ಕಡೆಯಿಂದ ಬರುತ್ತೆ, ಅಜ್ಜಿ ತಾತನ ಕಡೆಯಿಂದ ಬರುತ್ತೆ, ಸಹೋದರ ಸಹೋದರಿಯರ ಕಡೆಯಿಂದ ಬರುತ್ತೆ, ಅಣ್ಣ ತಮ್ಮಂದಿರ ಕಡೆಯಿಂದ, ಅಕ್ಕ ತಂಗಿದರ ಕಡೆಯಿಂದ ನಿಮಗೆ ಕಷ್ಟ ಸಂಕಟಗಳು ಬಂದೇ ಬರುತ್ತೆ. ಯಾರು ಬಲಹೀನರಾಗಿರ್ತಾರೋ, ಯಾರು ಸೈತಾನನಿಗೆ ತನ್ನ ಜೀವನದಲ್ಲಿ ಸ್ಥಳ ಕೊಟ್ಟಿರ್ತಾರೋ, ಅವನೇನ್ ಮಾಡ್ತಾನೆ, ಬೆಳಕನ್ನ ಯಾವಾಗಲೂ ಆರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ನೋಡಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಅವನು ಬೆಳಕಾರಿಸೋದೆ, ಅವನಿಗೆ ಬೆಳಕಂದ್ರೆ ಅವನಿಗೆ ಆಗೋದಿಲ್ಲ, ಸೈತಾನನಿಗೆ ಬೆಳಕಂದ್ರೆ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟ, ದುಃಖ, ವೇದನೆಗಳನ್ನ ನಾವು ಸಹಿಸಿಕೊಳ್ಳಬೇಕು. ದೇವರು ಅದಕ್ಕೋಸ್ಕರನೇ ಏದೇನ್ ತೋಟದಲ್ಲಿ ಏಕಾಂಗಿಯಾಗಿರೋದು ಸರಿ ಇಲ್ಲ, ಆದಾಮ ಏಕಾಂಗಿಯಾಗಿರೋದು ಸರಿ ಇಲ್ಲ ಅಂತ ಹೇಳಿ ಯಾರನ್ನ ಕೊಟ್ರು? ಹವ್ವಳನ್ನ ಕೊಟ್ರು. ಓಕೆ, ಅವ್ವ ಪಾಪ ಮಾಡಿ ಏದೇನ್ ತೋಟದಿಂದ ಹೊರಗಡೆ ಬರುವ ಸನ್ನಿವೇಶ ಬಂದ್ರು. ದೇವ್ರು ಏನ್ ಮಾಡಿದ್ರು? ಇಬ್ಬರನ್ನ ಬೇರ್ಪಡಿಸಿದ್ರ? ಇಲ್ಲ ಬ್ರದರ್, ಜೊತೆಲ್ಲೇ ಕಳಿಸಿದ್ರು. ಜೊತೆಲ್ಲೇ ಕಳಿಸಿದ್ರು. ಹೊರಗಡೆ ಹೋಗಿ ಏನ್ ಮಾಡ್ರಿ? ಮಕ್ಕಳನ್ನ ಅಲ್ವಾ ಆಶೀರ್ವಾದ ಮಾಡಿ ಕಳಿಸಿದ್ರು ಇಬ್ಬರನ್ನು. ಪ್ರೈಸ್ ದಿ ಲಾರ್ಡ್. ಆ ದಿನ ಏನಾದ್ರೂ ಹವ್ವಳನ್ನ ಆದಾಮನನ್ನ ಬೇರ್ಪಡಿಸಿದಾಗ ಹವ್ವಳೇನಾದ್ರೂ ಕಣ್ಣೀರಾಕಿ, ಅಯ್ಯೋ ನನಗೆ ಮೋಸ ಆಯಿತು ಅಂತ ಏನಾದ್ರು ಕಣ್ಣೀರು ಹಾಕಿದಿದ್ರೆ ಅದಕ್ಕೆ ದೇವರು ಏನ್ ಮಾಡ್ಬೇಕಾಗಿತ್ತು? ದೇವರೇ ಲೆಕ್ಕ ಕೊಡ್ಬೇಕಾಗಿತ್ತು. ಹೌದಾ? ವಾಕ್ಯದ ಪ್ರಕಾರ ದೇವರೇ ಲೆಕ್ಕ ಕೊಡ್ಬೇಕಾಗಿತ್ತು. ಯಾಕಂದ್ರೆ
ದೇವರು ಒಂದುಗೂಡಿಸಿದನ್ನ ಮನುಷ್ಯ ಏನ್ ಮಾಡಬಾರ್ದು? ಬೇರ್ಪಡಿಸಬಾರ್ದು. ಅದು ಯಾರೇ ಆಗಿರ್ಲಿ, ಅಣ್ಣ ಆಗಿರ್ಲಿ, ಅಪ್ಪ ಆಗಿರ್ಲಿ, ತಮ್ಮ ಆಗಿರ್ಲಿ, ತಾಯಿ ಆಗಿರ್ಲಿ, ಬಂಧು ಆಗಿರ್ಲಿ, ಬಳಗ ಆಗಿರ್ಲಿ, ಯಾಜಕರಾಗಿರ್ಲಿ, ಬೋಧಕರಾಗಿರ್ಲಿ, ಯಾರೇ ಆಗಿರ್ಲಿ, ಏನ್ ಮಾಡಬಾರ್ದು? ಬೇರ್ಪಡಿಸಬಾರ್ದು. ಇಲ್ಲಿ ದೇವರು ಅದನ್ನೇ ಹೇಳ್ತಾ ಇರೋದು. ನೋಡಿ, ಇಲ್ಲಿ ಇನ್ನೊಂದು ವಾಕ್ಯ ಓದೋಣ. ಯಾಕೋಬನ ಪತ್ರ ತಗೊಳ್ಳಿ. ಯಾಕೋಬನ ಪತ್ರದಲ್ಲಿ 1ನೇ ಅಧ್ಯಾಯ ವಾಕ್ಯ 12, 13 ಹಾಗೂ 14. 2 ಓದಿ, 3 ಓದಿ. ಸಂಕಟ ಶೋಧನೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವವನೇ ಧನ್ಯನು. ಅವನು ಪರಿಶೋಧನೆಯಲ್ಲಿ ಯಶಸ್ವಿಯಾದ ಮೇಲೆ ಸಜೀವವೆಂಬ ಜಯಮಾಲೆಯನ್ನು ಪಡೆಯುತ್ತಾನೆ. ದೇವರು ತಮ್ಮನ್ನು ಪ್ರೀತಿಸುವವರಿಗೆ ಇದನ್ನು ಕಾದಿರಿಸಿರುತ್ತಾರೆ. ಪಾಪ ಪ್ರಲೋಭನೆಗಳಿಗೆ ಒಳಗಾದಾಗ ಈ ಪ್ರಲೋಭನೆಗಳು ದೇವರಿಂದಲೇ ಬಂದವು ಎಂದು ಯಾರು ಹೇಳದಿರಲಿ, ಏಕೆಂದರೆ ದೇವರು ಸ್ವತಃ ಪಾಪ ಪ್ರಲೋಭನೆಗೆ ಗುರಿಯಾಗುವುದಿಲ್ಲ ಮತ್ತು ಯಾರನ್ನೂ ಅಂತ ಪ್ರಲೋಭನೆಗೆ ಗುರಿಪಡಿಸುವುದಿಲ್ಲ. 14 ಮಾನವನು ಪ್ರಲೋಭನೆಗೆ ಒಳಗಾಗುವುದು ತನ್ನ ದುರುಚೆಯಿಂದಲೇ. ಅದು ಅವನನ್ನು ಆಕರ್ಷಿಸಿ ಮರಳುಗೊಳಿಸುತ್ತದೆ. ದುರುಚ್ಛೆ ಗರ್ಭಧರಿಸಿ ಪಾಪಕ್ಕೆ ಜನ್ಮವೀಯುತ್ತದೆ. ಪಾಪವು ಪೂರ್ತಿಯಾಗಿ ಬೆಳೆದು ಮರಣವನ್ನು ಪಡೆಯುತ್ತದೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರು ಯಾವುದೇ ರೀತಿಯಾದ ಪ್ರಲೋಭನೆಗೆ ಒಳಗಾಗೋದಿಲ್ಲ, ಬೇರೆಯವರನ್ನು ಕೂಡ ಒಳಪಡಿಸೋದಿಲ್ಲ. ನಿನ್ನ ಜೀವನದಲ್ಲಿ ದೇವರು ಆಟ ಆಡೋದಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಲೋಕಲ್ ಭಾಷೆಯಲ್ಲಿ. ದೇವರು ನಿನ್ನ ಜೀವನವನ್ನು ನಾಶ ಮಾಡಬೇಕು ಅಂತ ಅವ್ರು ಬಯಸೋದಿಲ್ಲ. ಅದು ನಮಗೆ ಕನ್ಫರ್ಮ್ ಆಗಿದೆ. ಯಾವಾಗ? ಏದೇನ್ ತೋಟದಲ್ಲಿ. ಹೌದಾ? ನಿಜನಾ? ಹಾಗಾದ್ರೆ ನಿನ್ನ ಕುಟುಂಬ ಇವತ್ತು ಹಾಳಾಗೋಗ್ತಾ ಇದೆ, ನನ್ನ ಕುಟುಂಬ ಹಾಳಾಗೋಗ್ತಾ ಇದೆ. ಅದಕ್ಕೆ ಕಾರಣ ಯಾರು? ಕಾರಣ ಏನು? ನಾವೇ ಅಲ್ವಾ? ನಿಜನಾ? ನೋಡಿ, ನಮ್ಮಲ್ಲಿ ವಿಶ್ವಾಸ ಇಲ್ಲ, ಲೋಕಕ್ಕೆ ಬೆಳಕು ಆಗಿಲ್ಲ, ಕ್ರಿಸ್ತ ಯೇಸುವಿನ ನಿಷ್ಠಾವಂತ ಸೈನಿಕನೂ ಆಗಿಲ್ಲ ನಾವು. ಹೀಗಿರ್ಬೇಕಾದ್ರೆ ಸೈತಾನ ಏನ್ ಮಾಡ್ತಾನೆ? ಇವ್ರ ಹೆಸರಿಗೆ ಮಾತ್ರ ಕ್ರೈಸ್ತರು, ಇವರು ಹೆಸರಿಗೆ ಮಾತ್ರ ಕ್ರೈಸ್ತರು. ನಿಜನಾ? ನಿಮ್ಮನ್ನ ಬೆಳಕಿಗೆ ಅವನು ಬಳಸಕ್ಕೆ ಬಿಡೋದಿಲ್ಲ, ನೀವು ಬೆಳಕಾಗಿರ್ಲಿಕ್ಕೆ ಅವನು ಬಿಡೋದಿಲ್ಲ. ಬದಲಾಗಿ ಕತ್ತಲೆಯ ಮಕ್ಕಳಾಗಿ ಅವನೇನ್ ಮಾಡ್ತಾನೆ? ಮಾರ್ಪಡಿಸ್ತಾನೆ. ಆಗ ನೀವು ಮಾಡುವ ಎಲ್ಲ ಕಾರ್ಯಗಳು. ಯೋಹಾನನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ ವಾಕ್ಯ 44 ಓದೋಣ. ಯೋಹಾನನ ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 44ನೇ ವಾಕ್ಯ. ಸೈತಾನನೇ ನಿಮಗೆ ತಂದೆ, ನಿಮ್ಮ ತಂದೆ ಮಾಡ ಬಯಸುವುದನ್ನು ನೀವು ಮಾಡ ಬಯಸುತ್ತೀರಿ. ಮೊದಲಿನಿಂದಲೂ ಅವನು ಕೊಲೆ ಪಾತಕ. ಸತ್ಯವೆಂಬುದೇ ಅವನಲ್ಲಿ ಇಲ್ಲದ ಕಾರಣ ಅವನು ಸತ್ಯಪರನಲ್ಲ. ಸುಳ್ಳಾಡುವಾಗ ಅವನು ತನಗೆ ಸಹಜವಾದುದನ್ನೇ ಆಡುತ್ತಾನೆ. ಅವನು ಸುಳ್ಳುಗಾರ, ಸುಳ್ಳಿನ ಮೂಲ ಪುರುಷನೇ ಅವನು. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ, ಈ ವಾಕ್ಯವನ್ನು ತುಂಬಾ ಗಮನ ಕೊಟ್ಟು ನೋಡಿ. ಸೈತಾನ ನಿಮಗೆ ತಂದೆ, ಅವನು ಏನು ಮಾಡಬೇಕು ಅಂತ ಬಯಸ್ತಾನೋ ಅದನ್ನು ನಿಮ್ ಕಡೆಯಿಂದ ಮಾಡಿಸ್ತಾನೆ ಅಷ್ಟೆ. ಕಾರಣ ಏನಂತ ಹೇಳಿದ್ರೆ, ನಾವು ಬಲಹೀನರು, ನಮ್ಮಲ್ಲಿ ವಿಶ್ವಾಸ, ಪ್ರಭುವಿನ ಮೇಲೆ ನಮಗೆ ವಿಶ್ವಾಸ ಇಲ್ಲ, ನಮ್ಮಲ್ಲಿ ಬೆಳಕಿಲ್ಲ, ಕ್ರಿಸ್ತ ಯೇಸುವಿನ ನಿಷ್ಠಾವಂತ ಸೈನಿಕನಾಗಿ ನಾವಿಲ್ಲ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ? ಕತ್ತಲೆಯ ಕಾರ್ಯಕ್ಕೆ ನಮ್ಮನ್ನ ಬಳಸ್ಕೊಳ್ತಾನೆ. ಆಗ ನಾವು ಓಡಬೇಕು. ಕತ್ತಲೆ ನಮಗಲ್ಲ, ಕತ್ತಲೆಯ ಜೀವನ ನಮ್ದಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಕತ್ತಲೆಯ ಕಾರ್ಯಕ್ಕೋಸ್ಕರ ದೇವರು ನಮ್ಮನ್ನು ಆರಿಸ್ಕೊಂಡಿಲ್ಲ. ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು ಯಾವುದಕ್ಕೋಸ್ಕರ? ಬೆಳಕಿನ ಕಾರ್ಯಕ್ಕಾಗಿ.
ಪ್ರೈಸ್ ದಿ ಲಾರ್ಡ್. ಬೆಳಕಿನ ಕಾರ್ಯಕ್ಕಾಗಿ ದೇವರು ನಮ್ಮನ್ನು ಆರಿಸ್ಕೊಂಡಿರ್ಬೇಕಾದ್ರೆ ನಾವು ಬೆಳಕಿನ ಮಕ್ಕಳಾಗಿಯೇ ಇರಬೇಕು. ಬೆಳಕಿನ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟ ದುಃಖಗಳನ್ನು ನಾವು ಏನ್ ಮಾಡ್ಬೇಕಂತೆ? ತಾಳ್ಮೆಯಿಂದ ಸಹಿಸ್ಕೊಳ್ಬೇಕು. ತಾಳ್ಮೆಯಿಂದ ನಾವು ಸಹಿಸ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳುತ್ತೆ, ನೀನು ಗೆಲ್ಲಬೇಕಂತೆ. ನೀನು ಗೆಲ್ಲಬೇಕು. ಗೆದ್ದಾಗ ಮಾತ್ರ ಜೀವವೆಂಬ ಜಯಮಾಲೆಯನ್ನು ನಾನು ನಿನಗೆ ಕೊಡ್ತೀನಿ. ಪ್ರಕಟಣೆ ಪುಸ್ತಕದಲ್ಲೂ ಕೂಡ ಹೇಳ್ತಾರೆ, ನಿನಗೆ ಬಂದಂತ ಕಷ್ಟಗಳನ್ನು ನನಗೆ ಗೊತ್ತಿದೆ, ನೀನು ಪಡುವಂತ ವೇದನೆ ನನಗೆ ಗೊತ್ತಿದೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ ವಾಕ್ಯ 9. 2ನೇ ಅಧ್ಯಾಯ ವಾಕ್ಯ 9 ಓದಿ. ನಾನು ನಿನ್ನ ಕಷ್ಟ ಸಂಕಟಗಳನ್ನು ತಿಳಿದಿರುವಾತನು, ನಿನ್ನ ಬಡತನವನ್ನು ನಾನು ಬಲ್ಲೆ, ಆದರೆ ವಾಸ್ತವವಾಗಿ ನೀನು ಶ್ರೀಮಂತನೇ ಆಗಿರುವೆ. ಯಹೂದ್ಯರೆಂದು ಕೊಚ್ಚಿಕೊಳ್ಳುವವರು ನಿನ್ನನ್ನು ತೆಗೊಳ್ಳುವುದು ನನಗೆ ತಿಳಿದಿದೆ, ಆದರೆ ಅವರು ಯಹೂದ್ಯರಲ್ಲ, ಸೈತಾನನ ಕೂಟದವರಾಗಿದ್ದಾರೆ. ಸೈತಾನ ಕೂಟದವರು ಯಾರಾಗಿರ್ತಾರೆ? ನಮ್ಮ ಜೊತೆಲೇ ಇರ್ತಾರೆ. ಅವರು ಎಲ್ಲೂ ಹೋಗಿರಲ್ಲ. ಒಂದು ತಂದೆ ಇರ್ಬೋದು, ಇಲ್ಲ ತಾಯಿ ಇರ್ಬೋದು, ಇಲ್ಲ ಅಣ್ಣ ಇರ್ಬೋದು, ಇಲ್ಲ ತಮ್ಮ ಇರ್ಬೋದು, ಇಲ್ಲ ಅಕ್ಕ ಇರ್ಬೋದು, ಇಲ್ಲ ತಂಗಿ ಇರ್ಬೋದು, ಇಲ್ಲ ಗಂಡ ಇರ್ಬೋದು, ಇಲ್ಲ ಹೆಂಡತಿ ಇರ್ಬೋದು. ಸೈತಾನನ ಕೂಟದವರು. ಕಾರಣ ಇಷ್ಟೇ, ಯಾವಾಗ ನೀನು ಸೈತಾನನಿಗೆ ಸ್ಥಳ ಕೊಡ್ತೀಯೋ ಆಗ ಆತ ನಿಮ್ಮನ್ನು ಮುನ್ನಡೆಸ್ತಾನೆ. ಯಾರು? ಸೈತಾನನ ಸ್ವಭಾವಗಳನ್ನು ನಾವು ನೋಡಿದೀವಿ ಅಲ್ವಾ? ಸೈತಾನ ಸ್ವಭಾವಗಳನ್ನು ನೋಡಿದ್ವಿ. ಏನು? ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 10, ಕಳ್ಳನು ಬರೋದು ಹೌದಾ? ವಾಕ್ಯ ಓದಿ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಕಳ್ಳ ಬಂದಿರೋದೇ ಕೊಲ್ಲಲಿಕ್ಕೆ, ನಾಶ ಮಾಡಲಿಕ್ಕೆ. ಕಳ್ಳ ಬರೋದೆ. ಕಳ್ಳ ಯಾರನ್ನ ಬಳಸ್ತಾನೆ? ದೂರದಿಂದ ಕರ್ಕೊಂಡ್ಬರ್ತಾನ ನಿಮ್ಮ ಕುಟುಂಬನ ಹಾಳು ಮಾಡ್ಲಿಕ್ಕೆ, ನಿಮ್ಮ ಪ್ರಾರ್ಥನಾ ಜೀವನ ಹಾಳು ಮಾಡ್ಲಿಕ್ಕೆ. ತುಂಬಾ ದೂರದಿಂದ ಕರ್ಕೊಂಡ್ಬರ್ತಾನ. ನಿಮ್ಮ ಪ್ರಾರ್ಥನೆಯ ಜೀವನ ಹಾಳು ಮಾಡ್ಲಿಕ್ಕೆ, ನಿಮ್ಮ ವಿಶ್ವಾಸದ ಜೀವನ ಹಾಳು ಮಾಡ್ಲಿಕ್ಕೆ, ನೆಮ್ಮದಿಯ ಜೀವನ ಹಾಳು ಮಾಡ್ಲಿಕ್ಕೆ, ಪರಲೋಕ ಪ್ರವೇಶವಾಗದಂತೆ ನಿಮ್ಮನ್ನ ತಡೆ ಹಿಡಿಲಿಕ್ಕೆ ಸೈತಾನ ಫಾರಿನಿಂದ ಕರ್ಕೊಂಡ್ಬರ್ತಾನ. ಇಲ್ಲ, ನಿಮ್ಮನ್ನ ನೀವು ತೆಗೆದು ನಿರ್ಮಾಣ ಮಾಡಿಕೊಂಡಿರುವ ಆ ಮನೆ ಒಳಗಡೆ ಇರುವವರನ್ನೇ ಆರಿಸ್ಕೊಳ್ತಾನೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಕುಟುಂಬದವ್ರನ್ನೇ ಆರಿಸ್ಕೊಳ್ತಾನೆ. ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಕುಟುಂಬ ಹಾಳಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ದುಃಖದ ಕಡೆ ಹೋಗ್ತದೆ, ಬೆಳಕು ಕಡೆ ಹೋಗ್ತಲ್ಲ, ಕತ್ತಲೆ ಕಡೆ ಹೋಗ್ತದೆ ಅಂದ್ರೆ ಅಲ್ಲಿ ಯಾರು? ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ಇರ್ತಾರೆ ಅಲ್ವಾ? ಹೌದಾ? ಕರೆಕ್ಟಾ? ಒಂದು ಮಕ್ಕಳು ಇರ್ಬೋದು, ಅಥವಾ ಗಂಡ ಇರ್ಬೋದು, ಅಥವಾ ಹೆಂಡತಿನೇ ಇರ್ಬೋದು, ಅಥವಾ ಅಪ್ಪ ಅಮ್ಮನೇ ಇರ್ಬೋದು. ನಿನ್ನ ಕುಟುಂಬ ನಾಶ ಮಾಡ್ಲಿಕ್ಕೆ ಸೈತಾನ ಯಾರನ್ನೊಬ್ಬನ ಬಳಸ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿನಗೆ ಅರಿವಿರಬೇಕು. ಆಗ ಏನ್ ಮಾಡ್ಬೇಕು ನೀನು? ಅವ್ರು ಹೇಳ್ದಂಗೆ ಕೇಳಿದ್ರೆ ಏನಾಗ್ತೀಯ? ಕಳ್ಳನ ಮಾತು ಕೇಳಿದ್ರೆ ಏನಾಗ್ತೀಯ? ನಾಶ ಅಲ್ವಾ? ನಾಶ. ನಾವು ಕೂಡ ಕಳ್ಳರೇ ಆಗ್ತೀವಿ, ನಾಶವಾಗಿ ಹೋಗ್ತೀವಿ. ಆಗ ಏನ್ ಮಾಡ್ಬೇಕಂತೆ? ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ? ನಾನು ಬಂದಿದ್ದು ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಆಗ ನಾವು ಯಾರ ಬಳಿಗೆ ಓಡಬರ್ಬೇಕು? ಪ್ರಭುವಿನ ಬಳಿಗೆ ಓಡಬೇಕು. ದುಡ್ಡು ಅಂತ ಓಡ್ಬೇಕು. ಎಲ್ಲಿ? ಆತ್ಮನ ತಗೊಂಡು ಓಡ್ಬೇಕು. ಎಲ್ಲಿ? ಮನೇಲೇ ಇದ್ರೂ ಪರವಾಗಿಲ್ಲ,
ರೂಮ್ಗೆ ಓಡಬೇಕು. ಓಡೋಗಿ ಏನು ಮಾಡಬೇಕು? ಮೊಣಕಾಲು ಹಾಕ್ಬೇಕು ಮೊದಲು. ದೇವರೇ, ಇವ್ರು ಈ ಥರ ಹೇಳ್ತಾ ಇದ್ದಾರೆ, ಇವ್ರು ಈ ಥರ ಹೇಳ್ತಾ ಇದ್ದಾರೆ, ನಾನು ಏನು ಮಾಡಲಿ? ಹೌದಾ? ನಿಜನಾ? ಅದಕ್ಕೆ ಧರ್ಮಶಾಸ್ತ್ರಿಗಳ ಬಗ್ಗೆನೂ ಹೇಳ್ತಾರೆ, ಯಾರು ಏನು ಹೇಳಿದ್ರು ಏನು ಮಾಡಬೇಕು? ಮೊದಲು ಪರಿಶೋಧಿಸ್ಬೇಕಂತೆ. ಪರಿಶೋಧಿಸಿ ನಂತರ ಅದನ್ನು ನಂಬು, ವಿಶ್ವಾಸಿಸು ಅಂತ ಹೇಳ್ತಾರೆ. ಧರ್ಮಸಭೆಯನ್ನ ಇವತ್ತು ನಾನು ಒಬ್ಬರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ, ಒಬ್ಬ ಯಾಜಕರ ಬಳಿ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಧರ್ಮಸಭೆ ಹಾಳಾಗಿ ಹೋಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಬಲಹೀನತೆ ಉಳ್ಳವರು ಜಾಸ್ತಿ. ಅರ್ಥ ಆಗ್ತಾ ಇದೆಯಾ? ಬಲಹೀನತೆ ಹೆಂಗೆ ಬಲಹೀನತೆ ಆಯ್ತು? ಅಷ್ಟು ಬಲವಾಗಿದ್ದಂತಹ ಧರ್ಮಸಭೆ ಬಲಹೀನತೆ ಆಗ್ಲಿಕ್ಕೆ ಕಾರಣ ಏನು? ಬಲಹೀನತೆ ಆಗಿರುವವರೇ ಕಾರಣ ಅಲ್ವಾ? ಕರೆಕ್ಟಾ? ಬಲಹೀನತೆ ಆಗಿರುವವರೇ ಕಾರಣ. ಯಾಕಂದ್ರೆ ಸೈತಾನ ಯಾರನ್ನ ಬಳಸ್ದ? ಬಲಹೀನರಾಗಿರುವವರನ್ನೇ. ದೇವರ ಅಭಿಷೇಕ, ಪವಿತ್ರಾತ್ಮರ ಅಭಿಷೇಕ ಇರುವವರನ್ನ ಸೈತಾನ ಮುಟ್ಲಿಕ್ಕೆ ಸಾಧ್ಯ ಇದೆಯಾ? ಎಂದಿಗೂ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಕ್ರೈಸ್ತರು ಅಂತ ಹೇಳಿದ್ರೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ದೇವರಿಂದ ಆರಿಸಲ್ಪಟ್ಟವರು, ದೇವರ ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟವರು, ದೇವರ ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟವರು. ಪ್ರೈಸ್ ದಿ ಲಾರ್ಡ್. ಪರಲೋಕ ರಾಜ್ಯವನ್ನು ಈ ಭೂಮಿಯಲ್ಲಿ ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಕ್ರೈಸ್ತರು ಅಂದ್ರೆ ತಮಾಷೆ ಅಲ್ಲ. ಕ್ರೈಸ್ತರು ಅಂತ ಹೇಳಿದ್ರೆ ಅಲಕ್ಷ್ಯತನ ಅಲ್ಲ. ಕ್ರೈಸ್ತರು ಅಂತ ಹೇಳಿದ್ರೆ ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿ ಜೀವಿಸೋರಲ್ಲ. ಯಾರ್ಯಾರು ಕ್ರಿಸ್ತನನ್ನು ಅನುಸರಿಸ್ತಾರೋ ಅವರು ಮಾತ್ರ ಕ್ರೈಸ್ತರು. ಪ್ರೈಸ್ ದಿ ಲಾರ್ಡ್. ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಆಗಲಿ.